ಎಲ್ರಿಗೂ ನಮಸ್ಕಾರಗಳು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಕಲಿಯುಗದ ಕಾಮಧೇನು, ಕೇಳಿದ ವರವನ್ನು ಕೊಡುವ ಕಲ್ಪವೃಕ್ಷ. 700 ವರ್ಷಗಳ ಕಾಲ ಮಂತ್ರಾಲಯದಲ್ಲಿ ನೆಲೆಸಿದ್ದು ಭಕ್ತರನ್ನು ಆಶೀರ್ವದಿಸುತ್ತಿದ್ದಾರೆ. ನಂಬಿಕೆ ಇಲ್ಲದವರಿಗೂ ಮಂತ್ರಾಲಯಕ್ಕೆ ಬಂದ ಮೇಲೆ ನಂಬಿಕೆ ಬಂದಿದೆ. ಅವರ ಜೀವನದಲ್ಲಿ ಊಹೆಗೂ ನಿಲುಕಲಾದ ಅದ್ಭುತಗಳನ್ನು ರಾಯರು ಅವರ ಭಕ್ತರ ಜೀವನದಲ್ಲಿ ನಡೆಸಿದ್ದಾರೆ. ಅಂತಹ ರಾಯರ ಒಬ್ಬ ಅತ್ಯಂತ ಪ್ರಿಯವಾದ ಭಕ್ತರಾದ ಅಪ್ಪಣ್ಣಾಚಾರ್ಯರ ಕಥೆಯಿದು. ಬೇಡಿದ ಭಕ್ತರ ಮನೆಗೆ ಬಂದೇ ಬರುತ್ತಾರೆ ಎಂಬುದಕ್ಕೆ ಇದೇ ಸಾಕ್ಷಿ. ರಾಘವೇಂದ್ರ ಸ್ವಾಮಿಗಳಿಗೆ ಸಂಪೂರ್ಣವಾಗಿ ಶರಣಾಗಿದ್ದರು ಅಪ್ಪಣ್ಣಾಚಾರ್ಯರು. ನಿಷ್ಠೆಯಿಂದ ಪ್ರೀತಿಯಿಂದ ರಾಯರ ಸೇವೆಗೆ ನಿಂತರು. ಅವರ ಬಳಿಯಲ್ಲಿ ವಿದ್ಯೆಯನ್ನು ಕಲಿಯಲು ಆರಂಭಿಸಿದರು. ತಮ್ಮ ತಪೋಶಕ್ತಿಯಿಂದ ರಾಯರಲ್ಲಿರುವ ಮಹಾಶಕ್ತಿಯನ್ನು ಅರಿತಿದ್ದರು. ಪ್ರತಿದಿನ ರಾಯರಿಗೆ ಊಟೋಪಚಾರವನ್ನು ಅಪ್ಪಣ್ಣಾಚಾರ್ಯರೇ ನೋಡಿಕೊಳ್ಳುತ್ತಿದ್ದರು. ಅವರೇ ತಮ್ಮ ಕೈಯಾರೆ ಭಕ್ತಿಯಿಂದ ರಾಯರಿಗೆ ಅಡುಗೆ ಮಾಡಿ ಬಡಿಸುತ್ತಿದ್ದರು. ಅಪ್ಪಣ್ಣಾಚಾರ್ಯರು ಅನ್ನವನ್ನು ಮಾಡುತ್ತಿದ್ದ ವಿಧಾನ ಬಹಳ ವಿಶೇಷವಾದುದು. ಅಪ್ಪಣ್ಣಾಚಾರ್ಯರು ತಾವು ಸಂಪಾದಿಸಿಕೊಂಡಿದ್ದ ಜ್ಞಾನವನ್ನು ಹಂಚಲು ಬಿಚ್ಚಾಲೆಯಲ್ಲಿ ಒಂದು ವಿದ್ಯಾಪೀಠವನ್ನು ಆರಂಭಿಸಿದರು. ಆ ಶಿಷ್ಯರ ಭಿಕ್ಷೆಯಿಂದ ಸಿಕ್ಕ ಅಕ್ಕಿಯನ್ನು ಅಪ್ಪಣ್ಣಾಚಾರ್ಯರು ಜಪದ ನಂತರ ಒಂದು ಜೋಲಿಗೆಯಲ್ಲಿ ಹಾಕುತ್ತಿದ್ದರು. ಆ ಜೋಲಿಗೆಯನ್ನು ಬಿಚ್ಚಾಲೆಯಲ್ಲಿದ್ದ ಅರಳಿ ಮರಕ್ಕೆ ಕಟ್ಟುತ್ತಿದ್ದರು. ಅನಂತರ ದೈವ ಸ್ಮರಣೆ ಮಾಡಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ನಂತರ ಅದ್ಭುತ ಎದುರಾಗುತ್ತಿತ್ತು. ಅದೇ ಆ ಜೋಲಿಗೆಯಲ್ಲಿದ್ದ ಅಕ್ಕಿಯು ಅನ್ನವಾಗುತ್ತಿತ್ತು. ಅಪ್ಪಣ್ಣಾಚಾರ್ಯರು ಹಾಗೆ ಅದ್ಭುತವಾದ ರೀತಿಯಲ್ಲಿ ಅನ್ನವನ್ನು ಮಾಡಿ ಚಟ್ನಿಯನ್ನು ರುಬ್ಬಿ ಊಟವನ್ನು ರಾಯರಿಗೆ ಬಡಿಸುತ್ತಿದ್ದರು. ಇಂತಹ ಶಕ್ತಿಯು ಅಪ್ಪಣ್ಣಾಚಾರ್ಯರಲ್ಲಿ ಇದ್ದರೂ ಸಹ ಇಂದಿಗೂ ಅಹಂಕಾರ ಪಡದೆ ಜೀವನ ನಡೆಸುತ್ತಿದ್ದರು. ಹಾಗೆ ರಾಯರ ಅತ್ಯಂತ ಆಪ್ತ ಶಿಷ್ಯರಾದರು. ರಾಯರ ಪ್ರೀತಿಯನ್ನು ಸಂಪಾದಿಸಿದ ಅಪ್ಪಣ್ಣಾಚಾರ್ಯರ ಮನೆಗೆ ನಾಗಸರ್ಪವು ಬರಲು ಆರಂಭಿಸಿತು. ಆ ಕೃಷ್ಣ ಸರ್ಪವು ಏಕೆ ಮನೆಯೊಳಗೆ ಬರುತ್ತಿತ್ತು ಎಂದರೆ ಅಪ್ಪಣ್ಣಾಚಾರ್ಯರ ಮನೆಯೊಳಗೆ ನಾಗರ ಹುತ್ತವಿತ್ತು. ಪ್ರತಿದಿನವೂ ಅಪ್ಪಣ್ಣಾಚಾರ್ಯರು ಸರ್ಪಕ್ಕೆ ಹಾಲು ಇಡುತ್ತಿದ್ದರು. ಆ ಸರ್ಪವು ಈಗಲೂ ಸಹ ಅಲ್ಲೇ ಇದೆ. 100 ವರ್ಷಗಳಾದರೂ ಸರ್ಪ ಹೇಗೆ ಅಲ್ಲಿ ಇರಬಹುದೆಂದು ನೀವು ಅಂದುಕೊಳ್ಳುತ್ತಿರಬಹುದು. ಇದಕ್ಕೆ ಕಾರಣ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ಮನೆಯಲ್ಲಿ ಸರ್ಪ ಓಡಾಡುತ್ತಿದ್ದನ್ನು ನೋಡಿ ಅಪ್ಪಣ್ಣಾಚಾರ್ಯರ ಮನೆಯ ಕೆಲವು ಸದಸ್ಯರು ಹೆದರುತ್ತಿದ್ದರು. ಅದನ್ನು ನೋಡಿದ ರಾಯರು ಧ್ಯಾನದಲ್ಲಿ ಕುಳಿತು ಕೃಷ್ಣ ಸರ್ಪದ ಶಕ್ತಿಯನ್ನು ಅರಿತರು. ಕೈಯಲ್ಲಿ ತೀರ್ಥವನ್ನು ಹಿಡಿದು ರಾಮನನ್ನು ನೆನೆದು ಸರ್ಪದ ಮೇಲೆ ಹಾಕಿದರು. ತಕ್ಷಣವೇ ಆ ಸರ್ಪ ಶಿಲೆಯಾಗಿ ಬಿಟ್ಟಿತು. ಈ ಶಿಲೆಯನ್ನು ಈಗಲೂ ಸಹ ನಾವು ಬಿಚ್ಚಾಲೆಯಲ್ಲಿರುವ ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ನೋಡಬಹುದು. ರಾಘವೇಂದ್ರ ಸ್ವಾಮಿಗಳಿಂದ ಸ್ಥಾಪಿಸಲಾಗಿರುವ ಈ ನಾಗರ ಶಿಲೆಯಿಂದ ಬಹಳಷ್ಟು ಅದ್ಭುತಗಳು ನಡೆದಿವೆ, ಈಗಲೂ ನಡೆಯುತ್ತಿವೆ. ರಾಘವೇಂದ್ರ ಸ್ವಾಮಿಗಳು ಸಜೀವ ಬೃಂದಾವನಸ್ಥರಾಗುವ ವಿಷಯವನ್ನು ಅಪ್ಪಣ್ಣಾಚಾರ್ಯರಿಗೆ ರಾಯರು ಬೃಂದಾವನಸ್ಥರಾಗುವ ವಿಷಯ ಹೇಗೋ ಅಪ್ಪಣ್ಣಾಚಾರ್ಯರಿಗೆ ತಿಳಿದು ಬಿಡುತ್ತೆ. ಬಿಚ್ಚಾಲೆಯಿಂದ ಮಂಚಾಲಯಕ್ಕೆ ಓಡಿ ಬರಲು ಪ್ರಾರಂಭಿಸುತ್ತಾರೆ. ತುಂಗಭದ್ರಾ ನದಿ ಪ್ರವಾಹವಾಗಿ ಹರಿಯುತ್ತಿರುತ್ತದೆ. ಆಗ ಅಪ್ಪಣ್ಣಾಚಾರ್ಯರು ರಾಯರನ್ನು ನೆನೆದು ತನ್ನ ಅಂಗವಸ್ತ್ರವನ್ನು ನೀರಿನಲ್ಲಿ ಹಾಕಿದಾಗ ಅಂಗವಸ್ತ್ರವು ತೇಲಿಕೊಂಡು ಹೋಗದೆ ನೀರಿನ ಮೇಲೆಯೇ ನಿಂತುಕೊಳ್ಳುತ್ತದೆ. ಈ ದೃಶ್ಯವನ್ನು ಕಂಡು ಅಪ್ಪಣ್ಣಾಚಾರ್ಯರು ಆಶ್ಚರ್ಯರಾದರು. ಆ ಬಟ್ಟೆಯ ಮೇಲೆ ನಿಲ್ಲುತ್ತಾರೆ. ಆಗಲೂ ಸಹ ಆ ಬಟ್ಟೆ ನೀರಿನಲ್ಲಿ ಮುಳುಗುವುದಿಲ್ಲ. ಆಗ ಅಪ್ಪಣ್ಣಾಚಾರ್ಯರು ದುಃಖದಲ್ಲಿ ಅಳುತ್ತಾ ರಾಯರ ಶಕ್ತಿಯನ್ನು ಗುಣಗಾನ ಮಾಡುವಂತಹ ಒಂದು ಶಕ್ತಿಶಾಲಿ ಶ್ಲೋಕವನ್ನು ಹೇಳುತ್ತಾರೆ. ಆ ಶ್ಲೋಕವೇ ಶ್ರೀಪೂರ್ಣಬೋಧ ಶ್ಲೋಕ. ಅಪ್ಪಣ್ಣಾಚಾರ್ಯರು ಈ ಶ್ಲೋಕವನ್ನು ಹೇಳಿದ ತಕ್ಷಣವೇ ಪ್ರವಾಹವಾಗಿ ಹರಿಯುತ್ತಿದ್ದ ತುಂಗಭದ್ರಾ ನದಿಯು
ದಾರಿಯನ್ನು ಬಿಡುತ್ತದೆ. ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಧನ್ಯವಾದಗಳು.